ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ. ಮುಂದಿನ ವರ್ಷದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಿರಂತರ. ಮಧುಗಿರಿ ಪಟ್ಟಣದ ಮೇವನರೆಡ್ಡಿ ಸಮುದಾಯ ಭವನದಲ್ಲಿ ರೆಡ್ಡಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಬಾರಿಯ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಮಧುಗಿರಿ ತಾಲೂಕಿಗೆ ಹೆಮ್ಮೆ ತಂದ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಶಿಸಿದರು. ಈ ವೇಳೆ ಮಾತನಾಡಿದ ರೆಡ್ಡಿ ಸಂಘದ ಅಧ್ಯಕ್ಷರಾದ ಪಾಂಡುರಂಗ ರೆಡ್ಡಿ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದಿನ ವರ್ಷದಿಂದ ನಿರಂತರವಾಗಿ ನಡೆಸಲಾಗುವುದು. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಉನ್ನತ ಶಿಕ್ಷಣ ಓದ್ತಾ ಇರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಉದ್ದೇಶವನ್ನ ಹೊಂದಲಾಗಿದೆ ಎಂದು ತಿಳಿಸಿದರು. ಈ ವರ್ಷ ಆದ್ದರಿಂದ ಸಭೆಗೆ ನಮ್ಮ ಏನು ಹೇಳುವುದನ್ನ ನಾವು ನಾವು ತೀರ್ಮಾನ ತಗೊಂಡು ಅದರಲ್ಲಿ ಹೇಗಿದೆ ಅಂದರೆ 95% ವಕೀಲರ ಸಂಘದ ಅಧ್ಯಕ್ಷ ಪಿಸಿ ಕೃಷ್ಣಾರೆಡ್ಡಿ ಮಾತನಾಡಿ, ಇತಿಹಾಸದಲ್ಲಿ ರೆಡ್ಡಿ ಜನಾಂಗದ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗ್ತಾ ಇದ್ದು ತಾಲೂಕಿಗೆ ಗೌರವ ತಂದಿದ್ದಾರೆ. ವಿದ್ಯಾರ್ಥಿಗಳು ಗುರಿ ಸಾಧಿಸಲು ನಮ್ಮ ಸಂಘ ಸದಾ ನಿಮ್ಮ ಹಿಂದೆ ಇರುತ್ತೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶಕ್ಕೆ, ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ಬರಲಿ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ ಎಂದಿದ್ದಾರೆ. ನಮ್ಮ ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಈ ದಿವಸ ಪ್ರತಿಭಾ ಪುರಸ್ಕಾರ ಮಾಡೋದಕ್ಕೆ ಒಂದು 7 ಜನ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಬಂದಿರತಕ್ಕಂಥ ಇವರಿಗೆ ಮತ್ತೆ ಏನು ಇದೆ ಯಾಕಂದರೆ ಇತಿಹಾಸದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ರೆಡ್ಡಿ ಸಮಾಜದಿಂದ ಒಬ್ಬ ಹೆಣ್ಣುಮಗಳು 625ಗೆ 625 ಬಾಪುರೆಡ್ಡಿ ಮತ್ತು ಸಂಜಾರೆಡ್ಡಿ ಮಗಳು ಅವರಿಗೆ ಮತ್ತು ದಸರಾಯಿಗೆ ಇಡೀ ತಾಲೂಕಿಗೆ ಒಂದು ಸಮಾಜದ ಮೂಲಕ ಅವರು ಇವತ್ತೇನು 625 ಮಾಡಿದ ಅವ್ರ ಮಗಳೆಲ್ಲ ಈ ತಾಲೂಕು ಮಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸಮಾಜ ಸಹ ಯಾರ ಮಕ್ಕಳಾದ್ರೂ ಸಹ ಇವತ್ತು ಅವರು ನಾವು ಯಾಕೆ ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಹಳ್ಳಿಗಾಡಿನಿಂದ ಒಂದು ಆಟ ಬಾಟದಿಂದ ಬಂದು ಕಷ್ಟಪಡ್ಕೊಂಡು ಈ ಒಂದು ಮನೆ ಮಾಡಿಕೊಂಡು ಅವ್ರು ಏನು ಕಷ್ಟಪಟ್ಟರು ಏನು ಅನ್ನೋದ್ರ ಬಗ್ಗೆ ಮಗಳು ರಾತ್ರಿ ಕಷ್ಟಪಟ್ಟು ಓದಿ ಇವತ್ತು ಒಂದು ನಮ್ಮ ಒಂದು ಪ್ರತಿ ಜನರಾಂಗಕ್ಕೆ ಅಲ್ಲದೆ ಬೇರೆ ಜನರನ್ನೂ ಸಹ ದಾಟದೀಪ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಈ ವೇಳೆ ರೆಡ್ಡಿ ಜನಸಂಘದ ಪದಾಧಿಕಾರಿಗಳಾದ ಸುರೇಶ್ ರೆಡ್ಡಿ, ವೆಂಕಟ ಕೃಷ್ಣಾರೆಡ್ಡಿ, ಮೋಹನ್ ಕುಮಾರ್ ರೆಡ್ಡಿ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.